ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪುಳಿಯೋಗರೆ. ತುಂಬ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿ ಮಾಡುವಂತಹ ಪುಳಿಯೋಗರೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ MTR ಪುಳಿಯೋಗರೆ ಪ್ಯಾಕೆಟ್, ಇದನ್ನು ನಾವು ಇಲ್ಲಿ 3 ತೊಗೊಂಡಿದ್ದೀವಿ. ಇಷ್ಟು ನೆಲಗಡಲೆ ಬೀಜ ನಾವು ಇಲ್ಲಿ ಎಷ್ಟು ಬೇಕಷ್ಟು ತೊಗೊಂಡಿದ್ದೀವಿ. ಕೊಬ್ಬರಿ ತುರಿ 1/2 ಕಪ್, 1 ಇಡಿಯಷ್ಟು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಕರಿಬೇವು, ಇಂಗು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಗೆಡ್ಡೆ. ಅದರಲ್ಲಿ ಒಂದು 15 ಎಸ್ಲು ಬೆಳ್ಳುಳ್ಳಿ ಆಗಿದೆ. ಒಗ್ಗರಣೆಗೆ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಇದನ್ನು ಲಾಸ್ಟಲ್ಲಿ ಕಟ್ ಮಾಡಿ ರೈಸ್ ಮೇಲೆ ಹಾಕೋದಕ್ಕೆ ಬೇಕಾಗುತ್ತೆ. ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ, ಯಾಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಇಲ್ಲೊಂದು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಹಾಕಿ ನಂತರ ಕಡಲೆ ಬೀಜನ ಸೇರಿಸಿ ಉರಿತಾ ಇದ್ದೀನಿ ನೋಡಿ. ಈ ಥರ ಕೆಂಪು ಹುರಿದ್ರೆ ಸಾಕಾಗುತ್ತೆ. ನೋಡ್ಕೊಂಡು ಉರಿರಿ, ತುಂಬ ಸೀದೋಗೋ ಥರ ಮಾಡಬೇಡಿ. ಇಷ್ಟ ಆದರೆ ಸಾಕಾಗುತ್ತೆ. ಎಲ್ಲ ಎತ್ತಿಟ್ಕೊಂಬಿಡಿ. ಅದರೊಳಗಡೆ ಒಗ್ಗರಣೆ ಹಾಕಿದರೆ ಚೆನ್ನಾಗಾಗಲ್ಲ. ಈಗ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು, ರೆಡ್ ಚಿಲ್ಲಿ, ನಾನು ರೆಡ್ ಚಿಲ್ಲಿ ಹಾಕಿದ್ದೀನಿ, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ನಂತರ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫುಲ್ಲು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ನಂತರ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಸೊ ಆ ರಸನ ಸೇರಿಸ್ಕೊಳ್ಳಿ ನೋಡಿ. ಹೀಗೆ ಇದು ಹುಣಸೆ ರಸನ ನಾನು ಹೇಗೆ ಮಾಡಿದೆ ಅಂದರೆ, ಒಂದು ಇಡೀ ಹುಣಸೆಹಣ್ಣು ತೊಗೊಂಡು ಅದನ್ನು ಸ್ವಲ್ಪ ನೀರಲ್ಲಿ ಬಿಸಿ ಮಾಡಬೇಕು. ಬಿಸಿ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಕಿವುಚಿ ರಸ ತೆಗೆದು ಇಟ್ಕೊಂಡಿರೋಂತಹ ರಸ ಇದು. ನಂತರ ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ರುಚಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು, ಚೆನ್ನಾಗಿ ಬೇಯಿಸಬೇಕು. ಮೇಯ್ನು ಕುದಿ ಬರಬೇಕು ನೋಡಿ. ಈ ಥರ ಕುದೀತಾ ಇದೆ ಅಲ್ಲ, ಕುದಿಬೇಕಾದ್ರೇ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಇಂಗು ರುಚಿಗೆ ನೋಡಿಕೊಂಡು ಸ್ವಲ್ಪ ಒಂದು ಚಿಟಿಕೆ ಹಾಕಿ ಸಾಕಾಗುತ್ತೆ. ಇಂಗನ ರುಚಿಗೆ ಅಷ್ಟೇ ಅದು. ಸೊ ಈ ಥರ ಹಿಂಗೆಲ್ಲ ಹಾಕಿದಾದ್ಮೇಲೆ ಈ ಥರ ಎಲ್ಲ ಫುಲ್ಲು ಫ್ರೈ ಮಾಡಿ ಫುಲ್ ಕೈ ಆಡಿಸ್ತಾ ಇರಿ. ನಂತರ ಬರೀ ಧನಿಯಾನೇ ಪೌಡರ್ ಮಾಡಿರೋವಂತಹ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ನಂತರ ಖಾರದ ಪುಡಿನ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಮೆಣಸಿನ್ಕಾಯಿ ಸಾಕಾಗಲ್ಲ, ಅದೇ ನಿಮಗೆ ಹೇಳಿದ್ನಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿನೇ ಯೂಸ್ ಮಾಡಿ. ನಾವು ಯಾವಾಗಲೂ ಪುಳಿಯೋಗರೆಗೆ ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೋದು. ಸೊ ಇರಲಿಲ್ಲ, ಖಾಲಿಯಾಗಿತ್ತು ಅನ್ನೋದಕ್ಕೆ ಕಾರಣಕ್ಕೆ ನಾವು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ. ಬಟ್ ತೊಂದರೆ ಇಲ್ಲ, ಚೆನ್ನಾಗಾಗಿತ್ತು ಪುಳಿಯೋಗರೆ. ಸೊ ನಿಮಗೆ ಎಲ್ಲರೂ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೋದು ಇಲ್ಲ ಅನ್ನೋದಕ್ಕೋಸ್ಕರ ಆಪ್ಷನಲ್ಲಾಗಿ ನಾನು ಇದು ಹಾಕಿದ್ದೆ ಅಷ್ಟೇ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಫುಲ್ಲು ಕುದಿ ಬರ್ತದೆ ನೋಡಿ. ಕುದಿ ಬರಬೇಕಾದ್ರೇ ಪೌಡರ್ ಎಲ್ಲ ಅದು ತೋರಿಸಿದ್ನಲ್ಲ, ಪ್ಯಾಕೆಟ್ ಪೌಡರ್ MTRದು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕಾಗುತ್ತೆ. ಗ್ಯಾಸ್ನ ನೀವಿಲ್ಲಿ ಲೋ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಉರಿ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ. ಸೊ ಅದು ಹಾಕಿದಾದ್ಮೇಲೆ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕಿ, ಕೊಬ್ಬರಿ ತುರಿನ ಈ ಥರ ಸೇರಿಸ್ಕೊಂಡು ಫುಲ್ ಮಿಕ್ಸ್ ಮಾಡಿ. ಈ ಥರ ಫುಲ್ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಈ ಥರ ಫ್ರೈ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ನೋಡಿ. ಇವಾಗ ಇಷ್ಟು ತಿಕ್ ಬರಬೇಕು, ಇಷ್ಟು ಗಟ್ಟಿ ಆಗಬೇಕು ಹುಳಿ. ಈಗ ನಾನು ಮಾಡ್ತಿರೋ ಪುಳಿಯೋಗರೆ ಬಂದು 4 ಜನಕ್ಕೆ ಕರೆಕ್ಟ್ ಆಗುತ್ತೆ. 4 ಜನಕ್ಕೆ ಆಗುವಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ ನಾನು. ರೆಡಿ ಆಗಿದೆ. ಬನ್ನಿ ಇವಾಗ ರೈಸ್ ಕಲಿಸ್ಬಿಟ್ಟು ನೋಡೋಣ ಹೇಗೆ ಬಂದಿದೆ ಅಂತ. ಟೇಸ್ಟ್ ಮಾಡಿ ನೋಡೋಣ. ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಇವಾಗ ರೈಸ್ ಹಾಕ್ತಾಯಿದ್ದೀನಿ ಕಲಸೋದಕ್ಕೋಸ್ಕರ. ಈಗ ಫುಲ್ ಮಿಕ್ಸ್ ಮಾಡೋಣ. ಹುಳಿ ಹಾಕ್ಬಿಟ್ಟು ರೈಸ್ ಎಲ್ಲ ಫಸ್ಟ್ ಹುಡಿ ಮಾಡ್ಕೊಳ್ಳಿ. ಹುಡಿ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಹುಳಿನ ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಟೇಸ್ಟ್ ನೋಡಿ, ಅಂದರೆ ಉಪ್ಪು ಕಮ್ಮಿ ಇದೆಯಾ, ಹುಳಿ ಕಮ್ಮಿ ಇದೆಯಾ, ಖಾರ ಕಮ್ಮಿ ಇದೆಯಾ ಎಲ್ಲ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದು ಸಿಂಪಲ್ಲಾಗಿ ಮಾಡುವಂತಹ ಒಂದು 5 ಮಿನಿಟ್ಸಲ್ಲಿ ಆಗುವಂತಹ ಪುಳಿಯೋಗರೆ ಅಂತ ಹೇಳ್ಬೋದು ನೋಡಿ. ಯಾವ ಥರ ಬಂದಿದೆ ಅಂತ. ಇವಾಗ ಫುಲ್ ಕಲಸಿದ ಮೇಲೆ ಈ ಥರ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಆಗಲೇ ಕೊತ್ತಂಬರಿ ಸೊಪ್ಪು ತೋರಿಸಿದ್ನಲ್ವಾ, ಸೊ ಅದನ್ನು ಲಾಸ್ಟಲ್ಲಿ ಈ ಥರ ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿ ರೈಸ್ ಮೇಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ಲಾಸ್ಟಲ್ಲಿ ಕಡಲೆ ಬೀಜ ಅದು ಹುರಿದು ಇಟ್ಕೊಂಡಿದ್ವಲ್ಲ, ಆ ಕಡಲೆ ಬೀಜ ಆ್ಯಡ್ ಮಾಡಿದರೆ ಸೂಪರ್ ಆಗಿರೋಂತಹ ಸಿಂಪಲ್ ಆಗಿರುವಂತಹ ಪುಳಿಯೋಗರೆ ರೆಡಿ ಆಗುತ್ತೆ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.